ತುಂಬ ಅದ್ಭುತವಾಗಿ ಒಂದು ಪ್ರೋಮೋಯಿಂದ ಹಿಡಿದು ಒಂದು ಕಂಟೆಂಟಿಂದ ಹಿಡಿದು ಆ ಬಿಟ್ಸ್ ಆ್ಯಂಡ್ ಪೀಸಸ್ ಶಾರ್ಟ್ಸ್ಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಚೆಂದ ಬಂದಿದೆ ಅದು. ಇದು ಹೊಸ ಚಾನಲ್ ಅಂತ ನಮಗೆ ಅನಿಸೋದೇ ಇಲ್ಲ. ಹೆಂಡತಿ ಗಂಡನ ಕೊಲೆ ಮಾಡಲು, ಗಂಡ ಹೆಂಡತಿನ ಸೂಟ್ ಕೇಸಲ್ಲಿ ಹಾಕಿ ತೊಗೊಂಡು ಹೋಗಿ ಪಾರ್ಸಲ್ ಮಾಡಿ ಬಿಸಾಡಿದ್ರು, ಬರೀ ಇಂಥ ಕಂಟೆಂಟ್ಸ್ಗಳನ್ನೇ ನಾವು ನೋಡ್ತಾ ಇದ್ವಿ. ಇಟ್ಸ್ ಸೋ ಶಾಕಿಂಗ್. ನಾನಿವತ್ತು ಇಷ್ಟು ಸ್ಟ್ರಾಂಗಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಪ್ರಮೋದ್. ನನ್ನ ಕಥೆನಲ್ಲಿ 50 ಜನ ಆರ್ಟಿಸ್ಟ್ ಇದ್ದಾರೆ. 4ರಿಂದ 5 ದಿನ ನನ್ನ ಶೂಟಿಂಗಿಗೆ ಬರ್ತಾನೆ ಅವನು. ಇನ್ನು ಉಳಿದಿದ್ದ ದಿನ ಆರ್ಟಿಸ್ಟ್ ಎಲ್ಲಿ ಹೋಗ್ತಾರೆ ವಾಸ್ ದ ಪಾಯಿಂಟ್. ಚಾನಲ್ ಟು ಚಾನಲ್ ತುಂಬ ಏನು ಹೇಳ್ತಾರೆ ಕಾಂಪಿಟೇಷನ್ ನಡೆಯುತ್ತೆ. ಈ ಚಾನಲ್ಗೆ ಹೋಗಬಾರ್ದು, ಆ ಚಾನಲ್ಗೆ ಹೋಗಬಾರ್ದು, ಮತ್ತೊಂದು ಇನ್ನೊಂದು, ಆ್ಯಂಡ್ ದಟ್ ಈಸ್ ಅವರ ಕಾಂಪಿಟೇಷನ್ಸು. ಬಟ್ ಆರ್ಟಿಸ್ಟ್ಗೆ ತುಂಬ ತೊಂದರೆ ಆಗುತ್ತೆ. ಆದರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಐ ನೋ ದಟ್ ಪೇಯ್ನ್. ಜಿ ಪವರ್ ಹೊಸದಾಗಿ ಲಾಂಚ್ ಆಗ್ತಾ ಇದೆ ಈ ಚಾನಲ್ಲು. ಈ ಚಾನಲ್ನಲ್ಲಿ ಒಂದು ಸೀರಿಯಲ್ ಕೂಡ ಬರ್ತಾ ಇದೆ, ಶುಭಶ್ಯ ಶೀಘ್ರಂ. ಸಿಕ್ಕಾಪಟ್ಟೆ ಟಂಗ್ ಟ್ವಿಸ್ಟಿಂಗ್ ಇದೆ ಈ ಒಂದು ಸೀರಿಯಲ್ ಹೆಸರೇನೆ. ಸೊ ಇದರ ಒಂದು ಪ್ರೊಡ್ಯೂಸರ್ ಪ್ರಮೋದ್ ಶೆಟ್ಟಿ ಸರ್, ಹಾಗೆ ಸುಪ್ರೀತಾ ಮ್ಯಾಮ್ ಸದ್ಯ ನಮ್ಮ ಜೊತೆಗೆ ಇದ್ದಾರೆ. ಪವರ್ ಕಪಲ್ ಬೇರೆ ಅಂತ ಕೂಡ ಹೇಳಿಸ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಇವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೊ ಈ ಸೀರಿಯಲ್ ಮೂಲಕವಾಗಿ ಮತ್ತೇನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಕೇಳೋಣ. ಮ್ಯಾಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ನಮಸ್ತೆ. ಹಾಯ್. ಪವರ್ಫುಲ್ ಕಪಲ್ ಅಂತ ಹೇಳ್ಬಿಟ್ಟಿದ್ದಾರೆ ಇವಾಗ. ಪವರ್ಫುಲ್ ಕಪಲ್ ಅಂದರೆ ಬಹುಶಃ ಅವರು ಹೇಳಿದಂಥ ಮಾತುಗಳು ಅಥವಾ ಅವರ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಮೀಟ್ ಮಾಡ್ತಿದ್ದೀವಿ ಅಥವಾ ರೀಚ್ ಆಗ್ತಿದ್ದೀವಿ, ಹಾಗಾಗಿ ಅದನ್ನು ಹೇಳಿದ್ದಾರೆ. ಬಟ್ ವೆರಿ ಹ್ಯಾಪಿ ಫೀಲಿಂಗ್. ಏಕೆಂದರೆ ಈ ಥರದ್ದು ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಅಥವಾ ಆ್ಯಸ್ ಅ ಪ್ರೊಡ್ಯೂಸರ್ ಅವರೊಂದಿಷ್ಟು ಮಾರ್ಜಿನನ್ನು ಸೆಟ್ ಮಾಡಿರ್ತಾರೆ ಚಾನಲಿಂದ, ಇದು ಹೀಗೆ ಆಗಬೇಕು ಅಂತ. ಅದನ್ನು ನಾವು ಮೀಟ್ ಮಾಡಿದಾಗ ಅವರು ಇಲ್ಲ ಇದನ್ನು ನೀವು ಮಾಡಿ ತೋರಿಸಿದ್ದೀರಾ ಅಂತ ಹೇಳಿದಾಗ ಅದಕ್ಕಿಂತ ಖುಷಿ ಇನ್ನೇನಿದೆ. ಸೊ ಅವ್ರು ಹೇಳಿದಾಗ ನನಗೆ ಇಟ್ ವಾಸ್ ವೆರಿ ಶಾಕಿಂಗ್, ಬಟ್ ವೆರಿ ಹ್ಯಾಪಿ. ತುಂಬ ಖುಷಿ ಆಯಿತು. ಸೊ ಅಣ್ಣಯ್ಯ ಅದು ಯಾವ ಲೆವೆಲಿಗೆ ಹೋಯಿತು ಅಂತ ನಿಮ್ಗೆ ಕೂಡ ಗೊತ್ತಿದೆ. ಆ ಸೀರಿಯಲ್ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಷ್ಟು ಒಳ್ಳೆ ರೀಚ್ ಸಿಕ್ಕಿರೋವಂಥದ್ದು. ಸೊ ಅದೇ ಒಂದು ಎಕ್ಸ್ಪೆಕ್ಟೇಷನ್ನು ಶುಭಸ್ಯ ಶೀಘ್ರಂ ಆ ಅದ್ರ ಮೇಲೆ ಕೂಡ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಹೆಸರನ್ನ ಕರೆಕ್ಟಾಗಿ ಹೇಳ್ತಿಲ್ವ ಅನ್ನೋದೇ ಡೌಟ್. ಖಂಡಿತ ಶುಭಶ್ಯ ಶೀಘ್ರಂ ಅದೇ ಹೆಸರು. ಆ್ಯಕ್ಚುಲಿ ಏನು ಅಂದರೆ ಅಣ್ಣಯ್ಯ ತಂದಾಗಲೂ ಅಷ್ಟೇ ನಮಗೆ ಅದ್ರ ಬಗ್ಗೆ ಸಾಕಷ್ಟು, ಅಂದರೆ ಅಣ್ಣಯ್ಯ ಬಂದಾಗ ನಾವೆಲ್ಲರೂ ತುಂಬ ಅಂದರೆ ಅಣ್ಣಯ್ಯ ಹೀಗಿರಬೇಕು ಹಾಗಿರಬೇಕು, ನಮ್ಮ ಅಣ್ಣಯ್ಯ ಬಂದರೆ ಜನ ಹಾಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೀವೆಲ್ಲರೂ ಲಾಂಚನ್ನು ನೋಡಿರ್ತೀರ. ಹೇಗೆ ಮಾಡಿದ್ವಿ ನಾವು, ಒಂದು ದೇವ್ರು ಹೊರುವಂಥ ಒಂದು ಸನ್ನಿವೇಶ ಏನಿತ್ತು ಅದನ್ನು ಆಲ್ಮೋಸ್ಟ್ ನನ್ನ ಪ್ರಕಾರ 4-5 ದಿನ ಮೇನ್ ಒಂದು ಸೀನನ್ನು ಮಾಡಿದ್ವಿ. ಬಟ್ ಅದರದ್ದು ಅಂದರೆ ಕ್ಲೋಸಪ್ಸು ಮತ್ತೊಂದು ಇನ್ನೊಂದು ಅಂತೂ ಆಲ್ಮೋಸ್ಟ್ 15-20 ಡೇಸ್ ಅದ್ರ ಮೇಲೆ ವರ್ಕ್ ಆಗಿದೆ. ಎಡಿಟಿಂಗು ಮತ್ತೊಂದು ಬೇರೆ ವಿಚಾರ, ಬಟ್ ಆನ್ ಫ್ಲೋರ್ ಶೂಟ್ ಅಷ್ಟು ದಿನ ಆಗಿದೆ. ಆ ಥರದ್ದು ಒಂದು ಪ್ರಾಡಕ್ಟ್ ಕೊಟ್ಟಾಗ ಮತ್ತೆ ನಮ್ಮನ್ನು ನಂಬಿ ಚಾನಲ್ಲು ಇನ್ನೊಂದು ಪ್ರಾಜೆಕ್ಟನ್ನು ಕೊಟ್ಟಾಗ ಅದು ನೋ ಬ್ಯಾರಿಕೇಟರ್ಸ್, ಅಂದರೆ ಇದು ಹೊಸ ಚಾನಲ್ಲು ಹೊಸದಾಗಿ ಬರ್ತಿದೆ, ಬಜೆಟ್ ಇಲ್ಲ, ಮತ್ತೊಂದು ಇನ್ನೊಂದು ಇದು ಯಾವುದು ಬರಲ್ಲ. ವೆನ್ ಇಟ್ ಕಮ್ಸ್ ಟು ಅ ಪ್ರೊಡಕ್ಷನ್ ಅಂತ ಬಂದಾಗ ನಾವು ಅದನ್ನು ಅಣ್ಣಯ್ಯದಂತ ಲಾಂಚ್ ಕೊಟ್ಟ ಮೇಲೆ ಇದನ್ನು ಕೂಡ ಚಂದ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ನಾವು ಅದನ್ನು ಹೇಳಿದ್ವಿ ಕೂಡ. ಅದು ಸುದೀಪ್ ಸರ್ ಆಗಿರಬಹುದು, ರಾಘು ಸರ್ ಆಗಿರಬಹುದು, ಎಲ್ಲರೂ ಆ ಒಂದು ನಂಬಿಕೆ ಇಟ್ಟು ನಮಗೆ ಕೊಟ್ಟಾಗ ಶುಭಶ್ಯ ಶೀಘ್ರಂ ಕೂಡ ದೊಡ್ಡ ಮಟ್ಟದ ಲಾಂಚ್ ಆಗಬೇಕು ಅನ್ನೋದು. ನೀವು ಪ್ರೋಮೋ ನೋಡಿರ್ಬೋದು, ನಮ್ಮ ಕಂಟೆಂಟ್ ಅಂತ ಮಾತ್ರ ಅಲ್ಲ, ಎನಿಥಿಂಗ್ ಆ 4 ಪ್ರಾಜೆಕ್ಟ್ ನೋಡಿದ್ರೆ ನಿಮ್ಗಳಿಗೇ ಅನಿಸುತ್ತೆ ತುಂಬ ಅದ್ಭುತವಾಗಿ ಒಂದು ಪ್ರೋಮೋಯಿಂದ ಹಿಡಿದು ಒಂದು ಕಂಟೆಂಟಿಂದ ಹಿಡಿದು ಆ ಬಿಟ್ಸ್ ಆ್ಯಂಡ್ ಪೀಸಸ್ ಶಾರ್ಟ್ಸ್ಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಚೆಂದ ಬಂದಿದೆ ಅದು. ಇದು ಹೊಸ ಚಾನಲ್ ಅಂತ ನಮಗೆ ಅನಿಸೋದೇ ಇಲ್ಲ. ನಾನು ಇನ್ಫ್ಯಾಕ್ಟ್ ರೇಗಿಸ್ತಾ ಇರ್ತೀನಿ ಜಯಂತ್ ಸರ್ಗೆ, ಇವ್ರುಗಳಿಗೆಲ್ಲ, ಯಾರಿಗೆ ಸುದೀಪ್ ಸರ್ಗೆ, ನೀವು ಹೊಸ ಚಾನಲಿಗೆ ಕೊಟ್ಬಿಟ್ಟು ನನಗೆ ಹೆಂಗೆ ನನಗೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಚೆಂದ ಬಂದಿದೆ. ಆ್ಯಂಡ್ ಆ್ಯಸ್ ಯು ಸೆಡ್ ಇಟ್ ಇಸ್ ಶುಭಶ್ಯ ಶೀಘ್ರಂ, ಇಟ್ ಇಸ್ ರೈಟ್. ಅಂದರೆ ಆದಷ್ಟು ಬೇಗ, ಅಂದರೆ ಎಲ್ಲವೂ ಒಳಿತಾಗಲಿ ಇಸ್ ದ ಮೀನಿಂಗ್ ಹೆಚ್ಚು ಕಡಿಮೆ ಅದರಲ್ಲಿ. ಸೊ ಒಂದು ಮೀನಿಂಗ್ ಅದಾಯ್ತು ಅಂದರೆ ಇನ್ನೊಂದು ಮೀನಿಂಗ್ ಆಬ್ವಿಯಸ್ಲಿ ಮದುವೆದು. ಸೊ ಮದುವೆದು ನಾವು ಪ್ರೋಮೋ ಕೂಡ ಮದುವೆ ಇನ್ಸಿಡೆಂಟ್ ಆ ಒಂದು ಚಿತ್ರಣವನ್ನೇ ಪ್ರೋಮೋದಲ್ಲೂ ಕೂಡ ನೋಡಿದ್ವಿ. ಇವತ್ತಿನ ದಿನಗಳಲ್ಲಿ ಮದುವೆಗಳ ಬಗ್ಗೆ, ಡಿವೋರ್ಸ್ಗಳ ಬಗ್ಗೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆ ಮೆಸೇಜನ್ನು ಜನಗಳಿಗೆ ಕೊಡಬೇಕು ಅಂತ ನೀವು ಹೊರಟಿರೋದು. ಸೊ ಇದು ಯಾವ ಥರ ಮೆಸೇಜ್ ಕೊಡುತ್ತೆ ಕಪಲ್ಗಾಗಿರ್ಬೋದು ಮತ್ತು ಇವಾಗಿನ ಜನ್ರೇಷನ್ಗಾಗಿರ್ಬೋದು, ಮದುವೆ ಮಾಡಿಕೊಂಡು ಸಂಸಾರ ಮಾಡಿ ಡಿವೋರ್ಸ್ಗೆ ಹೋಗ್ತಾರಲ್ಲ ಅಂತಹ ಜನಗಳಿಗಾಗಿರ್ಬೋದು? ಇತ್ತೀಚಿನ ದಿನಗಳಲ್ಲಿ ನೀವು ಮೀಡಿಯಾದಲ್ಲಾಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ವಾಟ್ ಎವರ್, ನಾನು ಹೀಗೆ ಟ್ರಾವೆಲ್ ಮಾಡ್ತಾ ಎಷ್ಟೋ ಸಲ ನೋಡ್ತಾ ಇರ್ತೀನಿ, ಹೆಂಡತಿ ಗಂಡನ ಕೊಲೆ ಮಾಡಲು, ಗಂಡ ಹೆಂಡತಿನ ಸೂಟ್ ಕೇಸಲ್ಲಿ ಹಾಕಿ ತೊಗೊಂಡು ಹೋಗಿ ಪಾರ್ಸಲ್ ಮಾಡಿ ಬಿಸಾಡಿದ್ರು, ಬರೀ ಇಂಥ ಕಂಟೆಂಟ್ಸ್ಗಳನ್ನೇ ನಾವು ನೋಡ್ತಾ ಇದ್ವಿ. ಇಟ್ಸ್ ಸೋ ಶಾಕಿಂಗ್. ಹಿಂದಿನಿಂದ ಹೆಂಗೆ ನಮ್ಮ ತಂದೆ ತಾಯಿ ಆಗಿರಬಹುದು, ನಮ್ಮ ಅತ್ತೆ ಮಾವ ಆಗಿರಬಹುದು, ಇವತ್ತಿಗೂ ನನ್ನ ಅತ್ತೆ ನನ್ನ ಮಾವನ ಹೆಸರನ್ನು ಬಾಯಲ್ಲಿ ಹೇಳಲ್ಲ. ಈಗ ನನ್ನ ಮಾವನ ಹೆಸರು ರಾಜು ಶೆಟ್ಟಿ,
ಅವರ ಹೆಸರನ್ನ ನಾನು ಹೇಳಿದ್ದೆ ಕೇಳಿಲ್ಲ. ಶಿ ಡಸಂಟ್ ಟೆಲ್, ಆಯಿತಾ. ಈ ಥರದ್ದು ಒಂದು ಎರಾ ಬೇರೆ. ಇವತ್ತಿನ ಎರಾನಲ್ಲಿ ಇವ್ರು ಅವ್ರನ್ನ ಕೊಲೆ ಮಾಡಿದ್ರು, ಆ ಸಂಬಂಧ ಇಟ್ಕೊಂಡ್ರು, ಈ ಸಂಬಂಧ ಇಟ್ಕೊಂಡ್ರು. ಈ ಥರದ್ದೆಲ್ಲ ಕೇಳ್ತಾ ಇದ್ದಾಗ ನಾವು ವೆನ್ ವಿ ಸಿಟ್ ಫಾರ್ ದ ಕಂಟೆಂಟ್ ಇದ್ರ ಬಗ್ಗೆ ತುಂಬ ಮಾತಾಡ್ತೀವಿ. ಅಂದರೆ ಜನಗಳು ಇದನ್ನು ನೋಡ್ತಿರ್ತಾರೆ, ಮಕ್ಕಳು ಕೂತ್ಕೊಂಡು ನೋಡ್ತಿರ್ತಾರೆ, ಅಥವಾ ಅಂದರೆ ಯಂಗ್ಸ್ಟರ್ಸ್ ಕೂತ್ಕೊಂಡು ನೋಡ್ತಿರ್ತಾರೆ. ನಾವು ಕೊಡುವಂಥ ಒಂದು ಕಂಟೆಂಟ್ನಲ್ಲಿ ಒಳ್ಳೆ ಸಂದೇಶ ಇರಬೇಕು ಅನ್ನೋಂಥದ್ದು. ಆಬ್ವಿಯಸ್ಲಿ ಸೀರಿಯಲ್ಸ್ ಅಂದಮೇಲೆ ಒಂದಿಷ್ಟು ವಿಚಾರಗಳು, ಅಂದರೆ ಅದನ್ನು ಒಂದು ಸಣ್ಣ ಲೈನನ್ನು ದಾಟಿ ಒಂದಿಷ್ಟು ಮಸಾಲ ಅದು ಇದು ಕೊಟ್ಟೇ ಕೊಡ್ತೀವಿ. ಬಟ್ ಮೇಜರ್ ಕಂಟೆಂಟ್ ಆಗಿ ಕೊಡುವಾಗ ಮದುವೆ ಅನ್ನೋ ಒಂದು ಲೈನ್ ಇದ್ದಾಗ ವಾಟ್ ಈಸ್ ಇಂಪಾರ್ಟೆಂಟ್, ಮದುವೆ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್. ತ್ಯಾಗ ಮಾಡೋದು ಸರಿ ತಪ್ಪು ಎಲ್ಲವೂ ಇದೆ, ಬಟ್ ಎಲ್ಲಿ ತನಕ ಲಿಮಿಟೇಷನ್ಸ್ ಓಕೆ. ಆದರೆ ಅದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಕಂಟೆಂಟ್ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆ ಹುಡುಗಿ ತನ್ನ ಅಕ್ಕನಿಗೆ ಕಿವಿ ಕೇಳಿಸಲ್ಲ ಅನ್ನೋ ವಿಚಾರಕ್ಕೋಸ್ಕರ ಅವಳು ಈ ಮದುವೆಗೆ ಒಳಗಾಗ್ತಾಳೆ, ಈ ಮದುವೆ ಮಾಡ್ಕೊಳ್ತಾಳೆ. ಈ ಹುಡುಗನಿಗೂ ಒಂದು ಹಿಸ್ಟ್ರಿ ಇರುತ್ತೆ. ಮದುವೆ ಇಷ್ಟ ಇಲ್ಲೋ ಅನ್ನೋವಂಥ ಹುಡುಗ ಈ ಹುಡುಗಿನ ಮದುವೆ ಆಗಬೇಕಾಗತ್ತೆ, ಅವನಿಗೂ ಒಂದು ಹಿಸ್ಟ್ರಿ ಇರುತ್ತೆ. ಸೊ ಇದೆರಡೂ ವಿಚಾರಗಳು ಬಂದು ಮದುವೆ ಆದಾಗ ವಾಟ್ ನೆಕ್ಸ್ಟ್ ಇಸ್ ದ ಪಾಯಿಂಟ್. ನಾನಿವಾಗ ಸ್ಟೋರಿ ರಿವೀಲ್ ಮಾಡೋ ಹಂಗಿಲ್ಲ. ಸೊ ಒಂದು ಮೇನ್ ಆಗಿ ಕ್ವೆಶನ್ ಕೇಳಬೇಕು ಅಂದರೆ ನಮ್ಮ ತಲೆಗೆ ಬರೋದು ಅಂತಂದರೆ, ನಾನು ಮ್ಯಾರಿಡ್ ಇದ್ದೀನಿ. ಸೊ ಎಲ್ಲ ನೋಡ್ತಾ ಇರಬೇಕಾದ್ರೆ ನೀವು ಇಷ್ಟೊಂದು ಸ್ಟಡಿ ಮಾಡ್ತೀರಾ ಒಂದು ಸೀರಿಯಲ್ಗೆ ಆ ಕಂಟೆಂಟ್ ಕೊಡಬೇಕು ಅಂತಂದರೆ, ಅದ್ರದ್ದು ಪ್ರೋಸ್ ಕಾನ್ಸ್ ಎಲ್ಲ ನೀವು ಸ್ಟಡಿ ಮಾಡಿರ್ತೀರ. ಸೊ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡೋದು ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಏನೊಂದು ರೀಸನ್ ಇರ್ಬೋದು, ಏನಕ್ಕೆ ಆ ಥರದೊಂದು ಸ್ಟೆಪ್ಗಳನ್ನ ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ ಅಂತ? ಬೇಸಿಕಲಿ ಈಗ ನಾನು ಥಿಯೇಟರ್ ಆರ್ಟಿಸ್ಟ್, ಜೊತೆಗೆ ನಾನು ಇದೇ ಇಂಡಸ್ಟ್ರಿನಲ್ಲಿ 25 ವರ್ಷ ಆಲ್ಮೋಸ್ಟ್ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದೀನಿ. ಈಗ ಪ್ರಮೋದು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದಾರೆ. ಬಹುಶಃ ನಾವಿಬ್ಬರು ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅಥವಾ ಏನು ಮಾಡ್ತಾರೆ, ಅಥವಾ ನಾನೇನು ಮಾಡ್ತೀನಿ, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಇದು ನನ್ನ ಥಾಟ್ ಪ್ರೋಸೆಸ್, ನನಗೆ ಗೊತ್ತಿಲ್ಲ. ಬಹುಶಃ ನಾನು ಪ್ರಮೋದ್ ಇರುವಂಥ ಫೀಲ್ಡಲ್ಲಿ ಇಲ್ಲದೆ ಬೇರೆ ಕಡೆ ಇದ್ದಿದ್ರೆ, ಅಥವಾ ನಾನು ಯಾವುದೋ ಒಂದು MNC ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಿದ್ರೆ, ಬಹುಶಃ ನನಗೂ ಇವಾಗ ಪ್ರಮೋದ್ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬರ್ತಿಲ್ಲ. ಈಗ ಆಲ್ಮೋಸ್ಟ್ 1.5 ವರ್ಷ ಆಯಿತು ಅವರು ಕಾಂತಾರ ಶೂಟಿಗೋಸ್ಕರ ಮನೆ ಬಿಟ್ಟು ಕುಂದಾಪುರದಲ್ಲಿ ಬದುಕಿ, ಓಕೆನಾ. ಈಗ ಮೊನ್ನೆ ಶೂಟ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದಾರೆ. ಆ ರೀತಿ ಯೋಚನೆ ಮಾಡಿದ್ರೆ ನಾನು ಎವ್ರಿ ಸಿಂಗಲ್ ಡೇ ಪ್ರಮೋದ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಇಷ್ಟು ವರ್ಷವೂ ಸಿನಿಮಾ ಶೂಟಿಂಗ್, ರಾತ್ರಿ ಬರ್ತಾರೆ, ಬೆಳಗ್ಗೆ ಹೋಗ್ತಾರೆ. ಬಟ್ ನಾನು ಇದೇ ಇಂಡಸ್ಟ್ರಿನಲ್ಲಿದ್ದೀನಿ, ಅದ್ರದ್ದು ಪೇಯ್ನ್ ಏನು ಅಂತ ನನಗೆ ಗೊತ್ತಿದೆ. ಸೊ ಅವ್ರು ಲೇಟಾಗಿ ಬರ್ತಿದ್ದಂಗೆ ನಾನೇನು ಹೇಳ್ತೀನಿ, ತುಂಬ ಟಯರ್ಡ್ ಆಗಿರ್ತಾರೆ. ಮಕ್ಳಿಗೇ ನಾನು ಹೇಳ್ತೀನಿ ತುಂಬ ಟಯರ್ಡ್ ಆಗಿರ್ತಾರೆ, ಆ್ಯಕ್ಟ್ ಮಾಡಿ ಟಯರ್ಡ್ ಆಗಿರ್ತಾರೆ. ಅಥವಾ ಇಟ್ಸ್ ಲೈಕ್ ಐ ನೋ ವಾಟ್ ಹಿ ಈಸ್ ಗೋಯಿಂಗ್ ಥ್ರೂ. ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಎಷ್ಟು ಟೆನ್ಷನ್ಸ್ ಇರುತ್ತೆ, ಅಥವಾ ನನ್ನ ಕಂಪ್ನಿದು ಟೆನ್ಷನ್ಸೂ ನಾನು ಫೋನ್ ಮಾಡಿ ಹೇಳ್ತಿರ್ತೀನಿ. ಎನಿ ಮಿನಿಟ್ ಅದು ರಾತ್ರಿ 2 ಗಂಟೆಗಾಗಲಿ ಫೋನ್ ಪಿಕ್ ಮಾಡಿ ಹಿ ವಿಲ್ ಆನ್ಸರ್. ಈ ಥರದ್ದೆಲ್ಲ ಇದ್ದಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಇವು ಕೊರತೆ ಆಗ್ತಿದೆ ಅಂತ ನನಗನ್ಸುತ್ತೆ. ಇಲ್ಲ ನೀನು ಬೇರೆ ಫೀಲ್ಡಲ್ಲಾದ್ರೂ ಇರು, ನಾನು ಬೇರೆ ಫೀಲ್ಡ್ನಲ್ಲಾದರೂ ಇರಲಿ, ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಟಾಕ್. ಈ ಕೂತು ಮಾತಾಡೋ ಅಂಥ ಒಂದು ಸಣ್ಣ ವಿಚಾರ ಇದೆಯಲ್ಲ, ಇದನ್ನು ಬಹಳ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ. ಇವಾಗ ನಿಮ್ಗೇನೋ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ, ನನಗೆ ಈ ಥರದ್ದು ಒಂದು ಸಮಸ್ಯೆ ಆಗ್ತದೆ, ಇಸ್ ದಿಸ್ ರೈಟ್ ಆರ್ ರಾಂಗ್? ಯಾರೋ ಒಬ್ಬರು ಬಂದು ತಮಾಷೆಗೆ ನನ್ನ ಹತ್ರ ಹೇಳಬಹುದು ಪ್ರಮೋದ್ ಈ ಥರ ಮಾಡ್ತಿದ್ದಾರೆ ಅಂತ, ಬಟ್ ಐ ಶುಡಂಟ್ ಬಿಲೀವ್ ದಟ್. ಅಥವಾ ನಾನೇನೋ ಮಾಡ್ತಿದ್ದೀನಿ ಅಂತ ಪ್ರಮೋದ್ ಹತ್ರ ಹೇಳ್ಬೋದು. ನಾನಿವತ್ತು ಇಷ್ಟು ಸ್ಟ್ರಾಂಗಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಪ್ರಮೋದ್. ನಾನು ರಾತ್ರಿ 2 ಗಂಟೆ 3 ಗಂಟೆಗೆ ಶೂಟಿಂಗ್ ಮುಗಿಸಿ, ನರೇಷನ್ ಮುಗಿಸಿ ರಾತ್ರಿ ಮನೆಗೆ ಹೋಗ್ತೀನಿ ಅಂತಂದರೆ ಹಿಲ್ ಕಾಲ್, ಎಲ್ಲಿದ್ಯಪ್ಪ ಅಂತಾರೆ. ನಾನು ಈ ಥರ ಮೀಟಿಂಗ್ ನಡೀತಿದೆ, ಹಿಂಗೆ ಕತೆ ಡಿಸ್ಕಷನ್ ನಡೀತಿದೆ. ಜನಗಳು ಆರ್ಟಿಸ್ಟನ್ನ ನೋಡ್ತಾರೆ, ಕತೆ ಹಿಂಗಾಗ್ತಿದೆ ಅಂತ ಹೇಳ್ತಾರೆ. ಬಟ್ ಅದ್ರ ಹಿಂದೆ ಕಾಣದ ಕೈಗಳು ಎಷ್ಟು ಕೆಲಸ ಮಾಡ್ತಿರತ್ತೆ ಅಂದರೆ, ಇಡೀ ಚಾನೆಲ್ ಟೀಮ್, ಅದು ಚೇತನ್ ಆಗಿರಬಹುದು, ಸ್ವಾತಿ ಆಗಿರ್ಬೋದು, ರಕ್ಷಾ, ಸುದಿ ಸರ್, ನಾವು ಎಲ್ಲರೂ ಕೂತು ಕೆಲಸ ಮಾಡ್ತಾ ಇರ್ತೀವಿ. ಎಷ್ಟೊತ್ತಿಗೆ ರಾತ್ರಿ 1:30ಗೆ ಕಾಲ್ಸ್ ಹೋಗುತ್ತೆ ಡಿಸ್ಕಷನ್ ಟೇಬಲ್ನಲ್ಲಿ, ಚಾನೆಲ್ನಲ್ಲಿ 1:30-2 ಗಂಟೆ ತನಕ ಕೂತು ನಾಳೆದೇನೋ ಒಂದು ಚೇಂಜ್ ಓವರ್ ಬಗ್ಗೆ ಮಾತಾಡ್ತೀವಿ. ಸಡನ್ ಶೂಟ್ಗೆ ಹೋಗಬೇಕಿರುತ್ತೆ, 101 ಫೋನ್ ಕಾಲ್ಸ್ ಮಾಡ್ತೀವಿ, ಕಾರಲ್ಲಿ ಹೋಗ್ತಾ ಫೋನ್ ಕಾಲ್ಸಲ್ಲಿ ಮಾತಾಡ್ತೀವಿ. ಇಷ್ಟು ವಿಚಾರಗಳು ನಡೆಯುತ್ತೆ. ಬಟ್ ಜನಗಳಿಗೆ ಕಾಣೋದು ಬರೀ ಯಾರೋ ಆರ್ಟಿಸ್ಟ್ಗಳು ಮಾತ್ರ ಕಾಣಿಸ್ತಾ ಹೋಗ್ತಾರೆ. ಬಟ್ ಈ ಕಾಣದ ಕೈಗಳು, ಕಂಟೆಂಟ್ ಇಸ್ ಕಿಂಗ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ರೈಟರು ಅಲ್ಲೆಲ್ಲೋ ಕೂತು ಕೆಲಸ ಮಾಡ್ತಾರೆ. ಹಿ ಗಿವ್ಸ್ ದ ಕಂಟೆಂಟ್, ಇಡೀ ಒಂದು ದಿನ ನರೇಷನ್ ಕೊಡ್ತಾರೆ. ಎಷ್ಟು 3-4 ಎಪಿಸೋಡು ನಿಮಗೆ ಆ 3 ದಿನದಲ್ಲಿ ಹೊರಟೋಗುತ್ತೆ. ಬಟ್ ಅದನ್ನು ಯೋಚನೆ ಮಾಡಿ ಬರೆಯೋದಕ್ಕೆ ಹಿಲ್ ಟೇಕ್ 4 to 5 days. ಬರೀ 3 ಎಪಿಸೋಡ್ಸ್ನ, ಅಷ್ಟು ಸ್ಟ್ರೆಸ್ ಇರುತ್ತೆ ಅವ್ರುಗಳಿಗೆ. ಇವೆಲ್ಲವೂ ಕೆಲಸ ಆಗ್ತಿರುತ್ತೆ. ಈ ಥರದ ಕೆಲಸದ ಮಧ್ಯದಲ್ಲಿ ನಾನು ಕೂತು ಹೇಳಬೇಕು ಪ್ರಮೋದ್ಗೆ, ಈ ಥರ ಐ ಆಮ್ ವೆರಿ ಬ್ಯಾಡ್ಲಿ ಸ್ಟ್ರೆಸ್ಡ್, ಇದು ಹಿಂಗಾಯ್ತು.
5 ನಿಮಿಷ ಯು ಟಾಕ್ ಟು ಯುವರ್ ಪಾರ್ಟ್ನರ್. ನಾನು ಅಷ್ಟೇ ಹೇಳೋದು, ಎವ್ರಿಥಿಂಗ್ ವಿಲ್ ಬಿ ರಿಲೀಸ್ಡ್ ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್, ಒನ್ ಟ್ರಸ್ಟ್, ಮೇಜರ್ ಪಾಯಿಂಟ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಸೀರಿಯಲ್, ಆವಾಗಲೇ ಮಾತಾಡ್ತಾ ಇರುವಾಗಲೇ ಸ್ಟೇಜ್ ಮೇಲೆ ಕೇಳ್ತಾ ಇದ್ರು ಒಬ್ರು ಕ್ವೆಶನ್ನು, ಯಾಕೆ ಹೊಸ ಸೀರಿಯಲ್ ಅಂದರೆ ಒಂದು ಹೊಸ ಅನುಭವ ಬೇಕು, ಒಂದು ಫ್ರೆಶ್ ಫೇಸ್ ಬೇಕು, ಫ್ರೆಶ್ ಚಾನಲ್ ಬರ್ತಾ ಇದೆ ಜೀ ಪವರ್ ಅಂತಂದು, ಫ್ರೆಶ್ ಸೀರಿಯಲ್ ಬರ್ತಾ ಇದೆ, ಯಾಕೆ ಫ್ರೆಶ್ ಫೇಸನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಿಲ್ಲ? ಯಾಕಂದರೆ ಈಗಾಗಲೇ ಅಣ್ಣಯ್ಯದಲ್ಲಿ ಜಿಮ್ ಸೀನಾ ಅಂತ ಅವರು ಪಾಪ್ಯುಲರ್ ಆಗಿರೋಂಥವ್ರು, ಈಗ ಅಣ್ಣಯ್ಯ ಮಾಡಿಕೊಂಡು ಇವಾಗ ಇದಕ್ಕೂ ಬಂತು ಅಂತಂದರೆ ವ್ಯೂವರ್ಸಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಈ ಕಡೆ ಜಿಮ್ ಸೀನಾ ನೋಡಬೇಕಾ, ಈ ಕಡೆ ಶುಭಶ್ರೀ ಶೀಘ್ರಮಲ್ಲಿ ನೋಡಬೇಕಾ ಅಂತ. ಸೊ ಏನಕ್ಕೆ ಒಂದು ಫ್ರೆಶ್ ಫೇಸನ್ನು ನೀವು ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತ? ಈಗ ನೀವು ಸುಮ್ಮನೆ ಒಂದು ವಿಚಾರ ತಗೊಳ್ಳೋದಾದರೆ, ಜಿಮ್ ಸೀನನ್ನೇ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ನನ್ನ ಕಥೆನಲ್ಲಿ 50 ಜನ ಆರ್ಟಿಸ್ಟ್ ಇದ್ದಾರೆ. 4ರಿಂದ 5 ದಿನ ನನ್ನ ಶೂಟಿಂಗಿಗೆ ಬರ್ತಾನೆ ಅವನು, ಇನ್ನು ಉಳಿದಿದ್ದ ದಿನ ಆರ್ಟಿಸ್ಟ್ ಎಲ್ಲಿ ಹೋಗ್ತಾರೆ ವಾಸ್ ದ ಪಾಯಿಂಟ್. ಇದು ಆ್ಯಕ್ಚುಲಿ ನಾನು ಝೀನಲ್ಲಿ ಮೀಟಿಂಗ್ ನಡೆಯುವಾಗ ನಾನು ಒಂದು ಪಾಯಿಂಟ್ ಕೇಳಿದ್ದೆ, ಸುದೀಪ್ ಸರ್ಗೆ ಕೇಳಿದ್ದೆ. ಅವತ್ತು ಸುದೀಪ್ ಸರ್ ಹೇಳಿದರು ನನಗೆ, ಇದು ತುಂಬ ಒಳ್ಳೆಯ ಪಾಯಿಂಟು ಮೇಡಮ್, ಇದ್ರ ಬಗ್ಗೆ ವರ್ಕ್ ಮಾಡೋಣ. ಚಾನಲ್ ಟು ಚಾನಲ್ ತುಂಬ ಏನು ಹೇಳ್ತಾರೆ, ಕಾಂಪಿಟೇಷನ್ ನಡೆಯುತ್ತೆ. ಈ ಚಾನಲ್ಗೆ ಹೋಗಬಾರ್ದು, ಆ ಚಾನಲ್ಗೆ ಹೋಗಬಾರ್ದು, ಮತ್ತೊಂದು ಇನ್ನೊಂದು, ಆ್ಯಂಡ್ ದಟ್ ಈಸ್ ಅವರ ಕಾಂಪಿಟೇಷನ್ಸ್. ಬಟ್ ಆರ್ಟಿಸ್ಟ್ಗೆ ತುಂಬ ತೊಂದರೆ ಆಗುತ್ತೆ ಅದರಿಂದ. ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಐ ನೋ ದಟ್ ಪೇಯ್ನ್. 4 ದಿನ ಕೆಲಸ ಮಾಡಿ ಬರ್ತೀನಿ, ಅದರಿಂದ ನನಗೆ 20,000 ರೂಪಾಯಿ ಸಿಕ್ಕಿದ್ರೆ ಈಗಿನ ದಿನಗಳಲ್ಲಿ ಹೇಗೆ ಬದುಕೋದಕ್ಕೆ ಸಾಧ್ಯ? ಅದರಲ್ಲಿ ಕಾಸ್ಟ್ಯೂಮ್ಸ್ ಎಕ್ಸ್ಪೆಂಡಿಚರ್ ಇರುತ್ತೆ. ಓಕೆ, ನೀವು ಒಂದು ಸೆಟ್ ಆಫ್ ಕ್ಲಾತ್ಸ್ ತೆಗೆದಿಟ್ಟಿರ್ತೀರ, ಬಟ್ 20,000ದಲ್ಲಿ ಒಬ್ಬ ಮನುಷ್ಯ, ವಿ ಅಂಡರ್ಸ್ಟ್ಯಾಂಡ್ ದೆರ್ ಇಸ್ ಒಂದು ರೀತಿಯಾದ ಫಾರ್ಮುಲಾ ಇರುತ್ತೆ. ಈ ವ್ಯಕ್ತಿ ಇಷ್ಟು ಬೇಕು, ಈ ವ್ಯಕ್ತಿ ಇಷ್ಟು ಬೇಕು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಇವತ್ತು ನೀನು 20,000 ಮನೆ ರೆಂಟಿಗೆ ಕಟ್ಟಕ್ಕೆ ನನಗೆ ಇದಾಗ್ಬಿಡುತ್ತೆ ಅನ್ನೋ ಥರದಿದ್ದಾಗ ಬೇರೆ ಕಡೆ ಹೋಗೋ ಬದಲು ನಮ್ಮ ಆರ್ಟಿಸ್ಟಿಗೆ ಇಲ್ಲೇ ಅವಕಾಶ ಕೊಡಿ, ಅಟ್ಲೀಸ್ಟ್ ವಾಸ್ ದ ಪಾಯಿಂಟ್. ಸೊ ಹಾಗೆ ಬಂದಾಗ, ಆ್ಯಂಡ್ ಐ ಥಿಂಕ್ ಇವಾಗ ನಾನೇ ಆರ್ಟಿಸ್ಟ್ ಆಗಿದ್ದಾಗ 2009ನಲ್ಲಿ 9 ಸೀರಿಯಲ್ ಮಾಡ್ತಿದ್ದೆ. ಒಂದು ದಿನ ನಾನು ಕೂತು ನೋಡ್ಬಿಟ್ಟು ನನಗೆ ಟೆನ್ಷನ್ ಆಗಿ, ನೋ ಐ ವಿಲ್ ಸೆಲೆಕ್ಟ್, ಇನ್ಮೇಲಿಂದ ಹಿಂಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಆಗ ಬದುಕು, ಸುಕನ್ಯಾ, ಪರಮಪದ, ಮೌನರಾಗ, ಈ ಥರ ಒಂದು ರಾಶಿ ಅವತ್ತು ಡಿಸೈಡ್ ಮಾಡಿದೆ, ನೋ 2 ಮಾಡ್ತೀನಿ ಸಾಕು ಅಂತ. ಹಾಗೆ ಆರ್ಟಿಸ್ಟ್ಗಳಿಗೆ ಅವಶ್ಯಕತೆ ಇದೆ ಕೆಲಸದ್ದು. ನಾವು ಯಾವಾಗ ಅವ್ರಿಗೆ ಬ್ಯಾರಿಕೇಟರ್ಸ್ ಹಾಕ್ತೀವಲ್ಲ, ಬರೀ ಲೀಡ್ಸಿಗಾದರೆ ನಿಮ್ಗೆ ಏನಾಗ್ಬಿಡುತ್ತೆ, 15 ದಿನ ಬರ್ತಾರೆ, ಮುಗಿಸ್ಕೊಂಡು ಹೋಗ್ತಾರೆ, ಅವ್ರಿಗೊಂದು ಒಳ್ಳೆ ಪೇಮೆಂಟ್ ಇರುತ್ತೆ. ಬೇರೆಯವ್ರಿಗೆ ಇಟ್ಸ್ ನಾಟ್ ಪಾಸಿಬಲ್ ಟು ಸರ್ವೈವ್. ಹಾಗಾಗಿ ಅವ್ರಿಗೆ ಅವಶ್ಯಕತೆ ಇದೆ, ಕೆಲಸ ಮಾಡಬೇಕು. ನಾನು ಬರೀ ಪ್ರೊಡ್ಯೂಸರಾಗಿ ಮಾತಾಡಲ್ಲ, ಆರ್ಟಿಸ್ಟ್ ಆಗು ಮಾತಾಡ್ತೀನಿ. ಸೊ ನಮಗೊಂದು ಕ್ಲಾರಿಟಿ ಸಿಕ್ತು, ಏನಕ್ಕೆ ಹಳಬ್ರನ್ನೇ ಹಾಕ್ಕೊಳ್ತೀರಾ ಅಂತ. ಓಕೆ, ಹಳಬರು ಎಲ್ಲಿ ಹೋಗಬೇಕು ಇಸ್ ಮೈ ಪಾಯಿಂಟ್. ಇವಾಗ ಹೊಸ ಮುಖ ತನ್ನಿ, ಫೈನ್, ಓಕೆ ತರೋಣ, ಬಟ್ ಹಳಬ್ರು ಎಲ್ಲಿಗೆ ಹೋಗಬೇಕು? ಅವರು ಇವಾಗ ಹೆಂಗೆ, ನೀವು ಯಾರೋ ಒಬ್ಬರು ಒಂದು ವಿದ್ಯೆನ ಕಲ್ತಿರ್ತಾರೆ, ನನಗೆ ಈ ಜಾಬ್ ಮಾತ್ರ ಬರುತ್ತೆ, ನನಗೆ ಈ ಡೆಸಿಗ್ನೇಷನ್ ಗೊತ್ತಿಲ್ಲ, ಅಥವಾ ಈ ಕೆಲಸ ಗೊತ್ತಿಲ್ಲ ಅಂತ ಹೇಳ್ತೀವಿ. ಇವಾಗ ನೀವೇ ಈ ಎಜುಕೇಷನ್ ಮುಗಿಸ್ ಬಂದಿರ್ತೀರ, ಇಂಟು ಪ್ರೆಸ್ ಬಂದಿರ್ತೀರ, ನಿಮ್ಗೆ ಆ್ಯಕ್ಟಿಂಗ್ ಮಾಡಿ ಅಂತ ಹೇಳಿದ್ರೆ ಈಸ್ ಇಟ್ ಪಾಸಿಬಲ್? ನೋ. ನೀವು ಇದರಲ್ಲೇ ಕೆಲಸದಲ್ಲೇ ಮುಳುಗಬೇಕು, ಇಲ್ಲೇ ಒದ್ದಾಡಬೇಕು, ಇನ್ನೇನೋ ಒಂದು ಬೆಟರ್ ಪೋಸ್ಟ್ಗೆ ಹೋಗಬೇಕು. ಆ ಥರ ಆರ್ಟಿಸ್ಟ್ ಆದವರು ಅಷ್ಟೇ, ಅಥವಾ ಪ್ರೊಡ್ಯೂಸರ್ಸು ಮತ್ತೊಂದು ಈ ಫೀಲ್ಡಿಗೆ ಬಂದವರು ಇಲ್ಲೇ ಒದ್ದಾಡಬೇಕು, ಇಲ್ಲೇ ಏನಾದರೂ ಜೀವನಾಂಶ ಅದು ಏನಿದೆ ಅದನ್ನು ಕಂಡ್ಕೋಬೇಕು ಅಂತ. ಹಾಗೆ. ಸೊ ಪ್ರಮೋದ್ ಸರ್ ಬಗ್ಗೆ ಮಾತಾಡೋದಾಯ್ತಂದರೆ, ನಾನು ಅವ್ರ ಜೊತೆ ಮಾತಾಡುವಾಗ, ನಾನು 1-2-3 ಸಲ ನಾನು ಅವ್ರ ಜೊತೆ ಮಾತಾಡಿದಾಗ ಹೌ ಡೆಡಿಕೇಟೆಡ್ ಹಿ ಈಸ್ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಕಾಂತಾರಕ್ಕೆ ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂತ ನೀವಷ್ಟೇ ಈಗಷ್ಟೇ ಹೇಳಿದ್ರಿ. ಸೊ ಯಾವ ಥರ ಅವ್ರ ಕಾಂತಾರ ಫಿಲ್ಮಂದು ಕೆಲಸಗಳು ನಡೀತಾ ಇತ್ತು, ಯಾವ ಥರ ಅವರು ತಮ್ಮ ಮನೆದು ಮತ್ತು ಸೆಟ್ಟನ್ನು ಮ್ಯಾನೇಜ್ ಮಾಡಿಕೊಂಡು, ಸೊ ಕಾಂತಾರ ಸೆಟ್ಟಿನ ಬಗ್ಗೆ ಹೇಳೋದಾಯ್ತಂತ. ಕಾಂತಾರ ಸೆಟ್ಟಿನ ಬಗ್ಗೆ ನನಗೆ ನಿಜವಾಗ್ಲೂ ಒಂದಿಷ್ಟು ಕೂಡ ಗೊತ್ತಿಲ್ಲ. ಆ್ಯಂಡ್ ಇದು ನಿಮಗೆ ಉತ್ಪ್ರೇಕ್ಷೆ ಅಂತ ಅನಿಸಿದ್ರು ನಾನೇನು ಅಂದ್ಕೊಳ್ಳಲ್ಲ. ಯಾಕೆ ಅಂದರೆ ಅವರ ಲುಕ್ಕನ್ನು ಕೂಡ ನನ್ನ ಮುಂದೆನೂ ರಿವೀಲ್ ಮಾಡಿಲ್ಲ ಅದನ್ನು. ಇದು ನಿಮಗೆ ಆಶ್ಚರ್ಯ ಅನಿಸ್ಬೋದು, ಅಥವಾ ಸುಳ್ಳು ಹೇಳ್ತಿದ್ದೀನಿ ಅಂತಲೂ ಅನ್ನಿಸ್ಬೋದು, ಬಟ್ ಅವ್ರ ಟೀಮ್ ಹಾಗೆ ವರ್ಕ್ ಮಾಡುತ್ತೆ. ನಾನು ತಮಾಷೆಗಾದರೂ, ರೀ ಪ್ಲೀಸ್ ರೀ ನಿಮ್ಮ ಲುಕ್ ಹೇಗಿದೆ ತೋರಿಸ್ರಿ, ಸಿನಿಮಾಗೆ ಬಾ ನೋಡು ಏನಕ್ಕೆ ಅರ್ಜೆಂಟು ಅಂತ ಹೇಳ್ತಾರೆ. ಆ್ಯಂಡ್ ದಟ್ ಈಸ್ ಹೌ ದೇ ವರ್ಕ್. ಅವರ ಡೆಡಿಕೇಶನ್, ಅವರ ಒಂದು ಅಂದರೆ ಇಡೀ ತಂಡ ಹಾಗೆ ಕೆಲಸ ಮಾಡುತ್ತೆ. ಹೀಗೆ ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದೆ ಜಾನ್ವರಿನಲ್ಲಿ. ಆವಾಗ ರಿಷಬ್ಬು ನಾನು ಪ್ರಗತಿ ಎಲ್ಲರೂ ಕೂತಾಗ ಒಂದು ಲುಕ್ಕನ್ನು, ರಿಷಬ್ ಲುಕ್ ಈಗೇನು ಮೊನ್ನೆ ಇದು ಮಾಡಿದರು ಅದನ್ನೆಲ್ಲ ಒಂದು ಸಲ ತೋರಿಸಿದ್ರು. ಬಿಟ್ಟರೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಇಡೀ ಟೀಮ್ ಹಾಗೆ ಕೆಲಸ ಮಾಡೋದು. ಒಂದಿಷ್ಟು ಕೂಡ ವಿಚಾರಗಳನ್ನು ಬಿಟ್ಕೊಡಲ್ಲ. ನಾನು ಫ್ಯಾಮಿಲಿ, ನನ್ನ ಫ್ರೆಂಡು, ನೋ, ಆ ಥರದ್ದಿಲ್ಲ. ಬಿಕಾಸ್ ದೇ ಬಿಲೀವ್, ಅಂದರೆ ಅದನ್ನು ನಾನು ಫಸ್ಟ್ ಟೈಮ್ ನಾನು ನೋಡ್ತೀನಲ್ವ ಸ್ಕ್ರೀನ್ ಮೇಲೆ, ಅದನ್ನು ನೋಡಿದಾಗಿರೋ ಜೋಶೇ ಬೇರೆ, ಎಕ್ಸೈಟ್ಮೆಂಟೇ ಬೇರೆ ಅಂತ. ನಾನು ಅದನ್ನು ನೋಡಿಬಿಟ್ಟು ಆಮೇಲೆ ಇದು ಅವತ್ತೇ ನೋಡಿದ್ದೆ ಅನ್ನೋ ಥರದ್ದು ಆಗಬಾರ್ದು. ಹಾಗೆ ದೇ ವರ್ಕ್ ಇನ್ ಅ ಡಿಫ್ರೆಂಟ್ ವೇ. ಅಮೇಝಿಂಗ್.
ಸೊ ಇದೆಲ್ಲ ಒಂದು ಕಡೆ ಆಯ್ತಂದ್ರೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ ಕಾಂತಾರ ಟೈಮಲ್ಲಿ ಒಂದಿಷ್ಟು ಅವಘಡಗಳು ಸಂಭವಿಸ್ತು, ದೈವಗ್ ಇಚ್ಛೆ ಇರಲಿಲ್ವಾ ಅನ್ನುವಂತಹ ಮಾತುಗಳು. ಇಷ್ಟು ಏನಂತಾರೆ ದಿನ ಕಷ್ಟಪಟ್ಟು ಹಗಲು ರಾತ್ರಿ ಅಂದರೆ ದುಡಿತಾರೆ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಔಟ್ಪುಟ್ ಬರಬೇಕು ಅಂತಂದು. ಈ ಕಡೆ ಅಟ್ ದ ಸೇಮ್ ಟೈಮ್ ಆ ಥರದ್ದು ಒಂದಿಷ್ಟು ಮಾತುಗಳು ಬರುತ್ತೆ. ಕಾಂತಾರಾಗೆ ಇಷ್ಟೆಲ್ಲ ಅವಘಡಗಳು ಬೇಕಾಗಿತ್ತು, ಆಮೇಲೆ ದೈವ ಇಚ್ಛೆ ಇರಲಿಲ್ಲ ಅಂದ್ರೂ ಮಾಡಿದ್ರು, ಈ ಥರದ್ದು ಒಂದಿಷ್ಟುಗಳು ಬಂದಾಗ ಯಾವ ಥರ ಅವ್ರ ಮೇಲೆ ಮನಸ್ಸಿಗೆ ಪ್ರಭಾವ ಬೀರುತ್ತೆ? ರಿಷಬ್ ಸರ್ ಮೇಲೆ ಆಗಿರ್ಬೋದು, ಪ್ರಮೋದ್ ಸರ್ ಮೇಲೆ ಆಗಿರ್ಬೋದು. ಆ್ಯಕ್ಚುಲಿ ಈ ವಿಚಾರಗಳು ಅವರೇ ಮಾತಾಡಿದ್ರೆ ಚೆಂದ, ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಯಾಕೆ ಅಂದರೆ ಖಂಡಿತವಾಗ್ಲೂ ಆ ಸ್ಥಳದಲ್ಲಿ ನಿಂತು ಅನುಭವಿಸಿರೋದು ಅಥವಾ ಆ ಕೆಲಸವನ್ನು ಮಾಡಿರೋದು ಅವ್ರುಗಳು. ಸೊ ನಾನು ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ತಪ್ಪು. ಬಟ್ ಖಂಡಿತವಾಗ್ಲೂ ಯಾವುದು ಪರ್ಮಿಷನ್ಸ್ ಇಲ್ಲದೆ ಅಂತೂ ಅವ್ರುಗಳು ಯಾವ ಕೆಲಸನೂ ಮಾಡಿಲ್ಲ. ಅದನ್ನು ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ಎಲ್ಲವೂ ಪರ್ಮಿಷನ್ಸ್ ತೊಗೊಂಡು ಯಾವುದು ಅದು ನಮ್ಮ ಫ್ಯಾಮಿಲೀಸ್ ಆಗಿರ್ಬೋದು, ಅವ್ರ ಫ್ಯಾಮಿಲೀಸ್ ಆಗಿರಬಹುದು, ದೈವದ ನುಡಿ ಅಥವಾ ಮತ್ತೊಂದು ಇದನ್ನು ತುಂಬ ನಂಬ್ತೀವಿ. ಆ ಪರ್ಮಿಷನ್ಸ್ಗಳನ್ನು ತೊಗೊಂಡೇ ಹೋಗ್ತಾರೆ. ಸೊ ಯಾವುದೇ ರೀತಿ ಅವಘಡಗಳು ಮತ್ತೊಂದು ಆ ಥರದ್ದು ಏನೇ ಒಂದು ಸಣ್ಣ ಪುಟ್ಟದೇನೋ ಇದಾದ್ರೂ ಅವೆಲ್ಲವನ್ನು ಮೀರಿ ಅಂದರೆ ಏನು ಹೇಳ್ತಾರೆ, ಕೆಲಸ ಮಾಡುವಂಥ ಶಕ್ತಿ ಆ ದೈವ ಕೊಟ್ಟಿದೆ, ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಫೈನಲ್ ಆಗಿ ಪ್ರಮೋದ್ ಸರ್ನ ಸ್ಕ್ರೀನ್ ಮೇಲೆ ಕಾಂತಾರದಲ್ಲಿ ಅದು ರಿವೀಲ್ ಆಗದೆ ಇರುವಂತಹ ಒಂದು ಲುಕ್ಕಲ್ಲಿ ನೋಡೋಕ್ಕೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ, ಹಾಗೆ ಕಾಂತಾರ ಚಾಪ್ಟರ್ 1 ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ ಆಗಿದ್ದೀನಿ. ಐ ಆಮ್ ಲೈಕ್ ಅಂದರೆ ನನಗೇನು ವಿಚಾರನೇ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಕೆಲವೊಬ್ರು ಅಂದ್ಕೋತಾರೆ, ನೋಡು ಹೆಂಡ್ತಿಗೆ ವಿಚಾರನೇ ಹೇಳಿಲ್ಲ ಅನ್ನೋ ಥರದ್ದು ಅಂದ್ಕೊಂಡಿರ್ತಾರೆ. ಬಟ್ ನಮ್ಮಿಬ್ಬರಲ್ಲಿ ಮಾತುಕತೆ ಆಗೋ ರೀತಿನೇ ಬೇರೆ. ಇಲ್ಲ ನೀನು ನೋಡು ಅಂದರೆ ಅವ್ರು ಹೆಂಗೆ ಸರ್ಪ್ರೈಸ್ ಕೊಡ್ತಾರೆ ಅಂದರೆ ನನಗೆ. ಆ್ಯಂಡ್ ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ, ನನ್ನನ್ನೇ ಫಸ್ಟ್ ಕೇಳೋದವರು, ಅಂದರೆ ಹೇಗೆ ಬಂದಿದೆ ಇದು ಚೆನ್ನಾಗಿದೆಯಾ ಅಂತ. ಅದು ಲಾಫಿಂಗ್ ಬುದ್ಧ ಆಗಿರಬಹುದು, ಅಥವಾ ಬೆಲ್ ಬಾಟಮ್ ಮಾಡಿದಾಗಿರಬಹುದು, ಮಲಯಾಳಂ ಸಿನಿಮಾ ಮಾಡಿದಾಗಿರಬಹುದು, ಯಾವ ಸಿನಿಮಾ ಮಾಡಿದ್ರು ಫಸ್ಟ್ ನನ್ನ ಹತ್ರನೇ ಕೇಳ್ತಾರೆ, ಇದರಲ್ಲಿ ಪರ್ಫಾರ್ಮೆನ್ಸ್ ಹೇಗಿತ್ತು, ಇದು ತುಂಬ ಹಿಂಗಿತ್ತು ಅಥವಾ ಹಿಂಗಿತ್ತು ಅಥವಾ ಚೆನ್ನಾಗಿತ್ತು. ಅದನ್ನು ನಾನು ಹೇಳಿ ಹೌದಾ ಅಂತಾರೆ. ಸೊ ಈ ವಿಚಾರದಲ್ಲೂ ಐ ಆಮ್ ಜಸ್ಟ್ ವೇಟಿಂಗ್, ಹೋಪಿಂಗ್ ಲೈಕ್ ದೊಡ್ಡ ಸಕ್ಸಸ್ ಆಗೇ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಪ್ರಮೋದ್ಗೂ ಅದು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಹೀಸ್ ಗಿವನ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ದ ಹೋಲ್ ಪ್ರಾಜೆಕ್ಟ್. ಆಲ್ಮೋಸ್ಟ್ 1.5-2 ವರ್ಷ ಮನೆ ಬಿಟ್ಟು ಅಲ್ಲೇ ಬದುಕಿದ್ದಾರೆ. ನೋ, ಹೀ ಈಸ್ ಆಲ್ವೇಸ್ ಲೈಕ್ ದ್ಯಾಟ್. ಥಿಯೇಟ್ರ್ ಅದನ್ನು ನಮಗೆ ಕಲಿಸ್ಕೊಟ್ಟಿದೆ. ಯಾವತ್ತೂ ನಮಗೇನು ಬೇಜಾರಿಲ್ಲ ಅದರಿಂದ. ಯಾವಾಗಲೂ ಫ್ರೆಂಡ್ಸಿಗೋಸ್ಕರ ಅಂದರೆ ಫ್ರೆಂಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳೋವಂಥ ವ್ಯಕ್ತಿ. ಸೊ ಒಳ್ಳೆ ಕೆಲಸ ಮಾಡುವಾಗ ಏನೂ ಬೇಜಾರಿಲ್ಲ ಹಾಗಾಗಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸೀರಿಯಲ್ಲು ಇವಾಗ ಅಣ್ಣಯ್ಯ ಹೇಗೆ ಸಕ್ಸಸ್ ಆಯ್ತಲ್ಲ ಅದಕ್ಕಿಂತ ಜಾಸ್ತಿ ಈ ಸೀರಿಯಲ್ ಸಕ್ಸಸ್ ಆಗಲಿ ಅಂತಂದು ನಾವು ಆಶಿಸ್ತೀವಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದಾಗಿತ್ತು ಸುಪ್ರೀತಾ ಮ್ಯಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ವೈದೇಹಿ ವಾಟಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.